ನಿರ್ಮಾಣ ಮಾಡೋದು ಉದ್ದೇಶ ಇರ್ತದೆ. ನಾನು ಶಿವಕುಮಾರ್ ಹತ್ರ ನಾನು ಮಾತಾಡಿ ನಮ್ಮ ತಾಲೂಕಿನ ಸಂಘಟಕರನ್ನ ನಮ್ಮ ಕ್ಷೇತ್ರಕ್ಕೆ ಕರೆಸಿ ನಾನು ಮಾತಾಡ್ತೀನಿ. ಇಷ್ಟೇ ನಾನು ಹೇಳೋದಕ್ಕೆ ನಾನು ಇಚ್ಛೆ ಪಡೋದು, ದಯವಿಟ್ಟು ನಾವೆಲ್ಲಾನು ಸರ್ಕಾರಕ್ಕೆ ನಂಬ್ಕೊಂಡ್ರೆ ಆಗಲ್ಲ. ನಾವು ನಮ್ಮ ಕೈಲಾದಷ್ಟು ನಾನು ಹುಟ್ಟಿವ್ನಿ, ನಾನು ಸಾಯ್ತೀನಿ, ನಿಮ್ಮ ಮಧ್ಯದಲ್ಲಿ ನಾವು ಯಾರು ಏನು ತಗೋಗಲ್ಲ. ತಿನ್ನೋದು ಒಂದಿಡಿ ಅನ್ನ, ಆಳುದ್ದ ಮನ್ಸ ಗೇಣುದ್ದ ಹೊಟ್ಟೆ, ಕೈಲಿ ಒಂದಿಡಿ ಅಕ್ಕಿ ಅನ್ನ, ಅದು ಕೊನೆಯಲ್ಲಿ ಮಣ್ಣು. ಏನು ತಂದಿಲ್ಲ, ಏನು ತಗೋಗಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಜೀವನದ ಇವನ 4 ದಿನದ ಆಡಂಬರದ ಆಟ. ಬದುಕಿದಾಗ ಮಾತ್ರ ಇನ್ ಜೀವನದ ಆಡಂಬರದ ಆಟ ಅಷ್ಟೇ. ಈಗ ಊಟ ಉಂಡಿವ್ನಿ, ಇನ್ನೊಂದು ಕ್ಷಣಕ್ಕೆ ಎಲ್ಲಿರ್ತೀನೋ ಗೊತ್ತಿಲ್ಲ. ಆದರೆ ಇರೋಂಥ ಸಂದರ್ಭದಲ್ಲಿ ಸಮಾಜ ಪ್ರಕೃತಿ ನಮಗೆ ಕೊಟ್ಟದೆ, ಮತ್ತೆ ನಾವು ಪ್ರಕೃತಿ ಕೊಡಬೇಕು. ಎಷ್ಟೇ KG ಗಟ್ಟಲೆ ಚಿನ್ನ ಇದ್ರೆ ನಾವು ಚಿನ್ನ ತಿನ್ನಲ್ಲ, ಎಷ್ಟೇ ಎಕರೆ ಜಮೀನಿದ್ರೂ ಆ ಜಮೀನು ಬೆಲೆ ಹೋಯ್ತದೆ ಅಂತ ನಾವು ಸತ್ತಾಗ ಮೂಲೆಗೆ ಹಾಕನೇ ಹೊರತು ಮುಂದೆ ಹಾಕಲ್ಲ. ಯಾಕೆಂದ್ರೆ ಆ ಜಮೀನು ಬೆಲೆ ಹೊಂಟೋಯ್ತದೆ ಅಂತ. ಮತ್ತೆ ನಾವು ಎಷ್ಟೇ ಇದ್ರೂ ಒಂದಿಡಿ ಅನ್ನನೇ ತಿನ್ನೋದು. ಅದರಿಂದ ದಯವಿಟ್ಟು ಎಲ್ಲರೂ ಈ ಪುತ್ತಳ್ಳಿ ಮಾಡಲು ಮುಂದೆ ಬನ್ನಿ. 1 ರೂಪಾಯಿ ಕೊಡಿ ಸಾಕು. ಇದು ಮುಂದಿನ ವರ್ಷ ನವೆಂಬರ್ 1ನೇ ತಾರೀಕು ಏನು ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಾನು ಶಿವಕುಮಾರ್ ಮತ್ತು ಅಧ್ಯಕ್ಷ ಅಂಬರೀಶ್ ಅವ್ರ ಹತ್ರ ಇಬ್ಬರಲ್ಲೂ ನಾನು ಹರಕೆ, ನಮ್ಮ ಕ್ಷೇತ್ರದ ವತಿಯಿಂದ ನಾಳೆನೇ ನಿಮಗೆ ಚೆಕ್ ಕೊಡ್ತೀವಿ. ನಾನು ಆ ಚೆಕ್ ನೀವು ವಿತರಣೆ ಮಾಡ್ಕೋಬೇಕು. ಆದಷ್ಟು ಶೀಘ್ರವಾಗಿ ಇದರ ಪುತ್ಥಳಿಯ ತೀರ್ಮಾನ ಮಾಡಬೇಕು ಅಂತ ನನ್ನ ವಿನಂತಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂದ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.